ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ದುರ್ಘಟನೆ ಬಗ್ಗೆ ಬಿಜೆಪಿ ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರವೇ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರೆಕೊಟ್ಟ ಹಿನ್ನೆಲೆಯಲ್ಲೇ ಅಷ್ಟು ಜನ ಸೇರಿದ್ದು ಅಷ್ಟೆಲ್ಲ ಅನಾಹುತ ಆಗೋದಕ್ಕೆ ಕಾರಣ ಅನ್ನುವಂಥದ್ದನ್ನು ಹೇಳ್ತಾರೆ. ಜೊತೆಗೆ ಇವತ್ತು ಬಿಜೆಪಿ ನಾಯಕರುಗಳು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಫ್ರೀಡಂ ಪಾರ್ಕಲ್ಲಿ. ಈಗ ನನ್ನ ಜೊತೆ ಸ್ವತಃ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಪರಿಷತ್ ಸದಸ್ಯರಾದಂತಹ ಸಿ.ಟಿ. ರವರು ಇದ್ದಾರೆ. ಕಾಂಗ್ರೆಸ್ಗಿಂತಲೂ ಕೂಡ ಈ ವಿಚಾರದಲ್ಲಿ ಬಿಜೆಪಿ ಹೆಚ್ಚು ರಾಜಕೀಯ ಮಾಡ್ತಿದೆ ಅನ್ನುವಂಥ ಒಂದು ಅಪಸ್ವರಗಳು ಕೂಡ ಕೇಳಿಬರ್ತಿದ್ದಾವೆ. ರಾಜಕೀಯ ಮಾಡೋ ಪ್ರಶ್ನೆ ಇಲ್ಲರಿ. ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ದು ಯಾಕೆ ಆಯೋಜನೆ ಮಾಡಿದ್ರಿ? ಕರ್ನಾಟಕಕ್ಕೂ RCBಗೂ ಏನು ಸಂಬಂಧ? ಎಷ್ಟು ಜನ ಕನ್ನಡಿಗರಿದ್ದಾರೆ? ಮಯಾಂಕ್ ಅಗರ್ವಾಲ್ ಹೊರತುಪಡಿಸಿ ಇನ್ಯಾರು ಕನ್ನಡಿಗರು ಕರ್ನಾಟಕದವರಿದ್ದಾರೆ? ಮತ್ತು ಕರ್ನಾಟಕ ಸರ್ಕಾರ ಏನಾದ್ರು ಪ್ರಾಯೋಜಕತ್ವವನ್ನು ನೀಡಿದೆಯಾ ಅದು RCBಗೆ? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ RCB? ಅದನ್ನ ಮಲ್ಯ ಹೇಳಿದರು. ರಾಯಲ್ ಚಾಲೆಂಜ್ ಬೆಂಗಳೂರು ವಾಟ್ ಈಸ್ ದ ಪರ್ಪಸ್ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನು ಅಂದರೆ, ನನ್ನ ವಿಸ್ಕಿ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿದರು. ಸರ್ಕಾರದ ಕೆಲಸನ ವಿಧಾನಸೌಧದಲ್ಲಿ ರಾಯಲ್ ಚಾಲೆಂಜನ್ನು ಪ್ರಮೋಟ್ ಮಾಡಬೇಕಾ? ಅದಕ್ಕೆ ಸರ್ಕಾರ ಇರೋದು. ಮತ್ತು ರಾಜ್ಯವನ್ನು ಪ್ರತಿನಿಧಿಸಿದ ತಂಡ ಆದರೆ ಸ್ವಾಭಾವಿಕವಾಗಿ ನಮಗೊಂದು ಅಭಿಮಾನ ಇರುತ್ತೆ. ದೇಶವನ್ನು ಪ್ರತಿನಿಧಿಸಿದ ತಂಡ ಆದರೆ ಸ್ವಾಭಾವಿಕವಾಗಿ ಒಂದು ರಾಷ್ಟ್ರಭಕ್ತಿಯನ್ನು ಕ್ರೀಡೆಯಲ್ಲೂ ನೋಡುವಂಥ ಪರಿಪಾಠ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಬೆಳ್ಕೊಂಬಂದಿದೆ. ಈಗ ನೀವು ಫುಟ್ಬಾಲು ನಡೆದ್ರೆ ಇಡೀ ದೇಶವೇ ಅದ್ರ ಜೊತೆಗೆ ಇನ್ವಾಲ್ವ್ ಆಗಿರುತ್ತೆ. ಕ್ರಿಕೆಟ್ ನಡೆದ್ರೆ ದೇಶವೇ ಅದು ದೇಶವನ್ನು ಪ್ರತಿನಿಧಿಸೋ ತಂಡ. ಇಲ್ಲಿ IPLಲ್ಲಿ ಯಾವ ದೇಶವನ್ನು ಪ್ರತಿನಿಧಿಸ್ತಾರೆ? ಯಾವ ರಾಜ್ಯವನ್ನು ಪ್ರತಿನಿಧಿಸ್ತಾರೆ? ನಾನು ಮುಂಚೆನೇ ಹೇಳಿದ್ದೀನಿ, ಕಾಕ್ಟೇಲ್ ಅದು ಹರಾಜ್ನಲ್ಲಿ ಕೂಗ್ತಾರೆ. ನೀವು ಈ ಸರಿ ನೀವು ಕೂಗ್ಬೋದು, ಇನ್ನೊಂದು ಸರಿ ಜಾಸ್ತಿ ದುಡ್ಡು ಕೊಟ್ಟರೆ ಇನ್ನೊಬ್ಬ ಕೂಗ್ಬೋದು. ನಿಮಗೇನು ಸಂಬಂಧ? ಅದನ್ನು ಯಾಕೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ರಿ? 3ನೇ ತಾರೀಕು IPL ಗೆದ್ದಿದ್ದು, 4ನೇ ತಾರೀಕು ಬೆಳಿಗ್ಗೆನೇ ತರಾತುರಿ ಏನಿತ್ತು ನಿಮಗೆ? ಅಂಥ ಅರ್ಜೆಂಟ್ ಏನಿತ್ತು ನಿಮ್ದು? ಆ ಕಾರಣಕ್ಕೆ ನಿಮ್ಮ ನಿರ್ಲಕ್ಷ್ಯ ಅಂತ ಹೇಳ್ತಿರೋದು. ಮತ್ತು ಸತ್ತ ಮೇಲೆ ಮನುಷ್ಯತ್ವ ಇಲ್ದಂಗೆ ನಡ್ಕೊಂಡ್ರಿ ನೀವು. ನುಗ್ಲಲ್ಲಿ ಸತ್ಬಿಟ್ರು. ಆ ಕ್ಷಣಕ್ಕೆ ನೀವು ನಿಲ್ಲಿಸ್ಬೋದಿತ್ತು. ಒಬ್ಬರು ಕಪ್ ಮುತ್ತಿಡಕ್ಕೆ ಹೋದ್ರಿ, ಇನ್ನೊಬ್ರು ದೋಸೆ ತಿನ್ನಕ್ಕೆ ಹೋದ್ರಿ. ನಿಮಗೆ ಎಲ್ಲಿದೆ ಮನುಷ್ಯತ್ವ? ಅದಕ್ಕೂ ಮೊದಲು ಬಿಜೆಪಿನೂ ಒಂದು ಟ್ವೀಟ್ ಮಾಡಿತ್ತು, ನೀವು ಯಾಕೆ ಆಟಗಾರರನ್ನು ಎಲ್ರಿಗೂ ತೋರಿಸೋ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಬಾರ್ದು, ಅಷ್ಟು ನಿಮ್ಮ ಕೈಯಲ್ಲಿ ಆಗೋದಿಲ್ವಾ, ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಬಿಜೆಪಿನೇ ಕೇಳಿತ್ತು. ನಿಮಗೆ ಬಹುಶಃ ಇದು BJP ಕೊಟ್ಟದ ಸಲಹೆ. ನಿರ್ಣಯ ತಗೊಂಡವ್ರು ಯಾರು? ಪೊಲೀಸರು ನಮ್ಗೆ ರಿಪೋರ್ಟ್ ಕೊಟ್ಟಿದ್ರು. ನಮಗೇನು ಗೊತ್ತಿರಲಿಲ್ಲ, ನಮಗೆ ಬಂದೋಬಸ್ತ್ ಮಾಡೋಕ್ಕಾಗಲ್ಲ ಅಂತ ರಿಪೋರ್ಟ್ನ ಸರ್ಕಾರಕ್ಕೆ ಕೊಟ್ಟಿರೋದು, DPRಗೆ ಕೊಟ್ಟಿರೋದು, ಪತ್ರ ಬರೆದಿರೋದು. ನನಗೆ ಬರೆದಿದ್ದರೆ ನಾನು ಹೇಳ್ತಿದ್ದೆ, ಇಲ್ಲ ಪೊಲೀಸರು ಸುಸ್ತಾಗಿದ್ದಾರೆ, ನೀವು ನಮಗೇನಾದ್ರು ಆ ರಿಪೋರ್ಟ್ ಮುಂಚೆ ಸಿಕ್ಕಿದ್ರೆ ಅಥವಾ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಅದನ್ನು ಆಯೋಜನೆ ಮಾಡೋದು ಬೇಡ ಅಂತ ಹೇಳ್ತಿದ್ವಿ. ಆಳುವವರಿಗೆ ಬುದ್ಧಿ ಬೇಕಲ್ಲ. ಈಗ ಆಳುವವರಿಗೆ ಅಭಿಮಾನ, ಕ್ರೀಡಾಭಿಮಾನಿಗಳಿಗಿರೋದು ಸ್ವಾಭಾವಿಕ. ಆಳುವವರು ಅವರ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕಲ್ವಾ? ಪರಿಸ್ಥಿತಿಯ ಅವಲೋಕನ ಮಾಡಬೇಕಾದ್ರೆ ಅವರೇ ತಾನೇ, ರಿಪೋರ್ಟ್ ಅವ್ರಿಗೆ ತಾನೇ ಬರೋದು. ನಾಳೆ ಇನ್ಯಾರೋ ಒಬ್ಬರು ಕುಣೀರಿಯನ್ನು ಕುಣಿದು ಬಿಡ್ತಾರಾ? ಚಿಯರ್ ಗರ್ಲ್ಸ್ ಹಿಡ್ಕೊಂಬಂದು ಇಲ್ಲಿ ಕುಣಿಸಿ ಅಂತಂದ್ರೆ ಕುಣಿಸ್ಬಿಡ್ತಾರಾ? ಯಾರೋ ಹೇಳ್ತಾರಪ್ಪ ಏನು ಕುಣಿಸಿ ಅಂತ. ಇಲ್ಲಿ ಕುಣಿಸೋಕ್ಕಾಗತ್ತಾ? ವಿಧಾನಸೌಧಕ್ಕೆ ಒಂದು ತಂದೆ ಆದಂಥ ಘನತೆ ಇಲ್ವಾ? ಗೌರವ ಬೇಕಾ ಇಲ್ವಾ? ಈ ಕಾರಣಕ್ಕೆ ಅವ್ರನ್ನ ನಾವು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇರೋದು. ಈ ಕಾರಣಕ್ಕೆ ಸರ್, ಇವತ್ತು ನೀವು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀರಾ. ಯಾರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ರಿ ಬಿಜೆಪಿ ಅವರು? ಯಾರು ಆಯೋಜನೆ ಮಾಡಿದವರು ಅವ್ರು ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಆಯೋಜನೆ ಮಾಡಿದರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಬ್ಬರೂ ಸೇರಿ ಮಾಡಿದ್ರು. ಇಬ್ಬರೂ ಸೇರಿ ಸರ್ಕಾರವೇ ಆದರೆ ಸರ್ಕಾರದೇ ಜವಾಬ್ದಾರಿ. ದುರ್ಘಟನೆ ಆಗಿದೆ, ನಾವು ವಿಷಾದ ವ್ಯಕ್ತಪಡಿಸಿದ್ವಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಆದರೆ ಈ ವಿಚಾರದಲ್ಲಿ ಇಂಥದ್ದು ಬೇರೆ ಬೇರೆ ಕಡೆನೂ ಕೂಡ ಹಲವು ಘಟನೆಗಳಾಗಿದ್ದಾವೆ. ಹಾಗಾದರೆ ಅಹಮದಾಬಾದ್ ಘಟನೆಗೆ ನಾವು ಯಾರ ರಾಜೀನಾಮೆಯನ್ನು ಕೇಳಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನೇರವಾಗಿ ಬಿಜೆಪಿಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೇಳ್ತಿದ್ದಾರೆ. ಸಿದ್ದರಾಮಯ್ಯನವರೇ, ಇಲ್ಲಿ ನಡೆದಿದ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ. ಅಹಮದಾಬಾದ್ನಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ ನಡೆದಿದ್ದರೆ ಅದರ ಜವಾಬ್ದಾರಿ ಹೊತ್ತವರು ಅದರ ಹೊಣೆ ಹೊರ್ತಾರೆ. ಇಲ್ಲಿ ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿಯಿಂದ ಇಲ್ಲಿ ನಡೆದಿರೋದು, ಇದಕ್ಕೆ ನೀವೇ ಹೊಣೆ ಹೊರಬೇಕು. ಬಂದೋಬಸ್ತ್ ಮಾಡ್ಕೊಳ್ಳದೆ ಆಯೋಜನೆ ಮಾಡಿದ್ದು ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿ. ಇಲ್ಲಿಗೆ ಬಂದವ್ರನ್ನ ಹೋಗಿ ನೀವು ಅಂತ ಅನೌನ್ಸ್ ಮಾಡಿ ಸ್ಟೇಡಿಯಮ್ಗೆ ಹೋಗಿ ಅಂತ ಅಲ್ಲಿ
ಹೆಚ್ಚು ಜನದಟ್ಟಣೆ ಆಗೋದಕ್ಕೆ ಕಾರಣ ಆಗಿದ್ದು ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿ. ಪೊಲೀಸ್ ಇಲಾಖೆ ಕೊಟ್ಟಂಥ ರೈಟಿಂಗಲ್ಲಿ ಕೊಟ್ಟಂಥ ವರದಿಯನ್ನು ಕಡೆಗಣಿಸಿದ್ದು ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿ. ಸತ್ತ ಮೇಲೆ ಮನುಷ್ಯತ್ವ ಇಲ್ಲದವ್ರ ಥರ ವರ್ತನೆ ಮಾಡಿದ್ದು ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿ. ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. ಅಲ್ಲ, ಅಧಿಕೃತ ವಿರೋಧ ಪಕ್ಷವಾಗಿರುವಂಥ BJP ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದೆ ಬಿಟ್ಟರೆ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿಲ್ಲ. ವಿರೋಧ ಮಾಡೋದೇ ವಿರೋಧ ಪಕ್ಷದ ಕೆಲಸ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಈಗಿನ ರಾಜ್ಯ BJPಗೆ ಮಾಡ್ತಾ ಇರುವಂಥದ್ದು. ಅದೊಂದು ಆರೋಪ ಮಾತ್ರ. ನಾವು ರಚನಾತ್ಮಕ ಸಲಹೆ ಕೊಡೋ ಕಾಲದಲ್ಲಿ ಸಲಹೆ ಕೊಟ್ಟಿದ್ದೀವಿ. ಒಳ್ಳೆ ಕೆಲಸಗಳಾದಾಗ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ತಪ್ಪು ಮಾಡಿದಾಗ ಈ ತಪ್ಪು ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೇನಾದ್ರು ಇದನ್ನು ಮಾಡದೇ ಇದ್ದರೆ ನೀವೇನು ಹೇಳ್ತೀರಿ, ಎಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀರಪ್ಪ, ಎಲ್ಲ BJP ಕಾಂಗ್ರೆಸ್ ಎರಡು ಒಂದೇ ಅಂತ ಹೇಳ್ತೀರಿ. ಕೆಲವರು ಅಡ್ಜಸ್ಟ್ ಆಗಿರ್ಬೋದು, ಎಲ್ಲರೂ ಅಡ್ಜಸ್ಟ್ ಆಗಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರು ಹಾಗೂ ಹಾಲಿ ಪರಿಷತ್ ಸದಸ್ಯರಾದಂತಹ ಸಿಟಿ ಅವರ ಒಂದು ಮಾತು. ಕ್ಯಾಮರಾಮನ್ ರೂಪೇಶ್ ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.